ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿಬಿಟ್ಟು ಎತ್ತಕ್ಕಿ ಶಿವಕುಮಾರ್ ಸನ್ ಆಫ್ ಯಜಮಾನ್ ಇಲ್ಲಪ್ಪನ ಕಂಬಿ ಕುಟುಂಬಸ್ಥರು ನಾವು. ನಮ್ಮದು ಇದು ಮನೆ ದೇವರಾಗಿರ್ತಕ್ಕಂಥದ್ದು. ಇದು ಶ್ರೀ ರಾಮೇಶ್ವರ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇದು ಈ ದೇವಸ್ಥಾನ ಸುಮಾರು ವರ್ಷಗಳನ್ನು ಇತಿಹಾಸ ಇದೆ. ಭಾಳ ಸತ್ಯವಾದಂಥ ಒಂದು ದೈವ ಭಕ್ತಿ ಉಳ್ತಕ್ಕಂಥ ಒಂದು ದೇವಸ್ಥಾನ ಇದು. ಇಲ್ಲಿ ಮುಂಚೆ ಒಂದು ಗರ್ಭಗುಡಿಗಳ ಥರ ಚಿಕ್ಕದಾಗಿತ್ತು. ತದನಂತರ ಭಾಳಷ್ಟು ದೇವಸ್ಥಾನ ಅಭಿವೃದ್ಧಿ ಆಗಿದೆ. ಅದೇ ರೀತಿ ಈ ಒಂದು ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಒಂದು 22 ಕಂಬಿ ಯಜಮಾನರುಗಳಿದ್ದಾರೆ. ಇದು ಭಾಳ ಅದ್ಧೂರಿಯಾದಂಥ ಜಾತ್ರೆ ಮತ್ತು ಭಕ್ತಿಪೂರ್ವಕವಾದಂಥ ಜಾತ್ರೆ. ಭಾಳ ಇಡೀ ಕರ್ನಾಟಕದಲ್ಲೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ದೊಡ್ಡ ಜಾತ್ರೆ ಆಗ್ತಕ್ಕಂಥ ಒಂದು ಜಾತ್ರೆ ಇದು. ಸುಮಾರು ಒಂದು 11 ವರ್ಷಕ್ಕೊಂದು ಸತಿ ಈ ಜಾತ್ರೆ ನಡೀತಕ್ಕಂಥದ್ದು. ಈಗ 4, 5, 6, 2026 ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂಥ ಜಾತ್ರೆ ಇದು. ಶನಿವಾರ ಎಲ್ಲ ಕುಟುಂಬಸ್ಥರು ಎಲ್ಲರೂ ದೀಪಗಳು ತಗೊಂಬಂದು ಇಲ್ಲಿ ಕೂಟವು ನಡೆಯುತ್ತೆ. ಮತ್ತು ಭಾನುವಾರ ಒಳ್ಳೆ ಪೂಜೆ, ಪವಾಡಗಾರರು, ಕೋಲಾಟಗಾರರು ತಲೆ ಮೇಲೆ ತೆಂಗಿನಕಾಯಿ ನಡೀತಕ್ಕಂಥದ್ದು ಪೂಜಾ ಕಾರ್ಯಕ್ರಮಗಳು ನಡೀತದೆ. ಮತ್ತು ತದನಂತರ ಸೋಮವಾರ ಎಲ್ಲ ಕಂಬಿದಾರರು, ಕಂಬಿ ಯಜಮಾನರ ಕಡೆಯಿಂದ ಅವ್ರ ಕುಟುಂಬಸ್ಥರಿಗೆ ತಲೆ ಮೇಲೆ ದೀಪ ಕೊಟ್ಟು ಒಂದು ಪೂಜೆ ನಡೆಸಿ ಅವರವ್ರ ಮನೆಗಳಿಗೆ ತೆರಳ್ತಾರೆ. ಇದು ಭಾಳ ಅದ್ಭುತವಾದಂಥ ಜಾತ್ರೆ, ಬಹಳ ಸುಂದರವಾದಂಥ ಜಾತ್ರೆ. ಇದು ಒಂದು ರೀತಿ ಈ ದೊಡ್ಡ ಜಾತ್ರೆ ಅಂತಂದು ಹೇಳೋದಕ್ಕೆ ನಾವೆಲ್ಲ ಇಷ್ಟಪಡ್ತಾಯಿದ್ವಿ. ಇದು ಅದೇ ರೀತಿ ಈ ದೇವಸ್ಥಾನಕ್ಕೆ ಪೂಜಾರಿ ಇವರು ಜಯರಾಮಣ್ಣರು ಅಂತ ಹೇಳ್ಬಿಟ್ಟು ಇವರು ಬಹಳಷ್ಟು ವರ್ಷಗಳಿಂದ ಇವರು ತಂದೆಯವರ ಕಾಲದಾಗಿನಿಂದ ನಡೆಸ್ಕೊಂಬಂದರು. ಈಗ ಇವರು ಮತ್ತು ಇವ್ರ ಮಗ ರಾಮಮೂರ್ತಿ ಅಂತಕ್ಕಂಥವ್ರು ಪೂಜೆ ನಡೆಸ್ಕೊಂಬರ್ತಾ ಇದ್ದಾರೆ. ಇದು ತಾವರ್ಕೆರೆ ಗ್ರಾಮ. ತಾವರ್ಕೆರೆ ಗ್ರಾಮದಲ್ಲಿ ಕುರುಬುರ್ದು ದೇವಸ್ಥಾನದ ಮುಂದೆ ನಾವು ಮಾತಾಡ್ತಾ ಇದ್ವಿ. ಕುರುಬುರ್ದು ದೇವಸ್ಥಾನದ ಮುಂದೆ ಮೊದಲು 11 ವರ್ಷಕ್ಕೆ ಮುಂಚೆ ಇದು ನಡೆದಿತ್ತು. ಈಗ 11 ವರ್ಷ ಆದಮೇಲೆ ನಡೀತಾ ಇದೆ ಈ ಫಂಕ್ಷನ್ ಥರ ನಡೀತಾ ಇಲ್ಲ, ದೊಡ್ಡ ಜಾತ್ರೆ ಥರ ನಡೀತಾ ಇದೆ. ನೀವೇ ನೋಡ್ಬೋದು ಎಲ್ಲನೂ ಫುಲ್ಲು ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ತಾವರ್ಕೆರೆ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ಸಿಗೋಂಥ ಕಳೆಬರ ಬಂದಿದೆ. ಈ ಫಂಕ್ಷನ್ ನಡೀತಾ ಇರೋದ್ರಿಂದ ತಾವರ್ಕೆರೆ ಗ್ರಾಮಕ್ಕೂ ಒಳ್ಳೆ ಹೆಸರು ಸಿಗುತ್ತೆ. ಆಮೇಲೆ ಎಲ್ಲ ಕಡೆಯಿಂದ ನಾವು ಬೇರೆ ಕಡೆಯಿಂದ ಭಕ್ತಾದಿಗಳು ಇಲ್ಲಿ ಬಂದು, ಲಕ್ಷಾಂತರ ಭಕ್ತಾದಿಗಳು ಬಂದು ಇಲ್ಲಿ ದೀಪೋತ್ಸವ ಮಾಡಿ ಹಬ್ಬ ಆಚರಣೆ ಮಾಡಿಕೊಂಡು ಹೋಗ್ತಾರೆ ಇಲ್ಲಿಂದ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಾವು ಪ್ರವೀಣ್ ಅಂತ ಮಾತಾಡ್ತಾ ಇರೋದು. ನಮ್ದು ಇದೇ ಊರು. ಇಲ್ಲಿ 11 ವರ್ಷಕ್ಕೊಂದು ನಡೀತೈತೆ ಶ್ರೀ ರಾಮೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆ. ಇದು ಈಗೇನೋ 11 ವರ್ಷ ಆದಮೇಲೆ ನಡೀತಾ ಇರೋದ್ರಿಂದ ನಮಗೂ ಒಂಥರ ಖುಷಿ. ಯಾಕಂದರೆ ನಮ್ಮೂರಲ್ಲಿ ಇಂಥ ಒಂದು ಜಾತ್ರೆ, ದೊಡ್ಡ ಜಾತ್ರೆ ನಡೀತದೆ. ಹಲವಾರು ಕಡೆಯಿಂದ ಭಕ್ತಾದಿಗಳು ಬರ್ತಾರೆ, ಗಣ್ಯವಾದ ವ್ಯಕ್ತಿಗಳು ಬರ್ತಾರೆ. ಈ ವರ್ಷ ಯಾವಾಗಾದ್ರೂ ಆಗಲಿ ಸಿದ್ದರಾಮಯ್ಯವ್ರು ಬರೋರು, ಗಣ್ಯವಾದ ವ್ಯಕ್ತಿಗಳು ಬರೋರು. ಈಗಿಂತ ಇನ್ನೂ 11 ವರ್ಷ ಹಿಂದ್ಗಡೆ ಹೆಂಗೆ ನಡೀತೆ ಇನ್ನೂ ಜೋರಾಗಿ ಮಾಡ್ತಾಯಿದ್ದಾರೆ. ಏನೋ ನಮಗೊಂಥರ ಖುಷಿ. ನಮ್ಮೂರಲ್ಲಿ ನೋಡಪ್ಪ ನೂರಾರು ವ್ಯಕ್ತಿ ಬಂದು, ಗಣ್ಯ ವ್ಯಕ್ತಿಗಳು ಬಂದು ಮಾತಾಡ್ತಾರೆ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ದೊಡ್ಡ ಜಾತ್ರೆ ಥರ ಮಾಡ್ತಾರೆ. ಇನ್ನೂ ಚೆನ್ನಾಗಿ ಮಾಡಲಿ ಅಂತ ನಮ್ಮ